ಜೀವನ ಬೇಡ ಅನ್ಸಿ ಹೋಯ್ತು. ಪ್ರೆಷರ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಕಿಡ್ನಿ ಸೇಲ್ ಮಾಡಿ ಬಿಡುವ ಬಂದ್ರೆ ಒಂದು ಕಂಪನಿ ಎಲ್ಲ ದುಡ್ಡಿಗೆ ಸೆಟ್ಲ್ ಬೆಂಗಳೂರಿಗೆ ಹೋದ್ಮೇಲೆ ಡಿಸಾಸ್ಟರ್ ಇನ್ನೊಂದು ಕಾದಿತ್ತು. ನನ್ನ ಶೂ ಕಳ್ಳನ್ನ ಹೇಳಿ ರೂಮಿನ ಹೊರಗೆ ಹಾಕಿಬಿಟ್ರು. ಒಂದೂವರೆ ತಿಂಗಳು ಬರೀ ಬಾಳೆಹಣ್ಣೆಲ್ಲ ಕಳೆದಿದೆ. ಅವತ್ತು ನನ್ನ ಹೆಸರನ್ನ ಡಿಲೀಟ್ ಮಾಡಿ ಇನ್ನು ನಾನು ಮಣ್ಣಾಗೋ ತನಕನು ನನ್ನ ಹೆಸರು ಯಾರು ಕರೀತಾರೋ, ರವಿ ಅಂತ ಯಾರು ಕರೀತಾರೋ ಅದೆಲ್ಲ ಅವ್ರಿಗೆ ಸೇರ್ಬೇಕು ಕ್ರೆಡಿಟ್ ಅಂತ ಹೇಳಿ ಅವತ್ತು ಅವ್ರ ಹೆಸರು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ರವಿ ಅಂತ ಹೇಳಿ. ನಿಮ್ಮ ಹೆಸರೇನು ಒರಿಜಿನಲ್ ಹೆಸರು? ನನ್ನ ಹೆಸರು ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗ್ಬೋದು, ಪಕ್ಕದಲ್ಲಿ ಕೂತ್ಕೊಂಡಿರೋರು ಬಿಯಾಂಡ್ ಲಿಮಿಟ್ಸೇ ಯೋಚನೆ ಮಾಡುವಂಥವ್ರು. ಆಕಾಶ, ಸಮುದ್ರ, ಸಾಗರ ಇದೇ ಯೋಚನೆ ಅಷ್ಟೆ. ಭೂಮಿ ಮೇಲೆ ಕೂತು ಆಕಾಶವನ್ನು ಯೋಚನೆ ಮಾಡಿ ಈ ಮಟ್ಟಕ್ಕೆ ಮುಟ್ಟಿದ ರವಿ ಬಸರೂರು ಅವರನ್ನು ನಮ್ಮ ಸಂಸ್ಥೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಸರ್. ನಮಸ್ಕಾರ. ನನ್ನ ಒಂದು ಮಾತು ಏನಂದರೆ, ನಿಮ್ಮ ಹೆಸರನ್ನೇ ವಿಳಾಸವನ್ನಾಗಿ ಮಾಡಿ ಅಂತ. ಬೇರೆ ವಿಳಾಸ ಬೇಕಾಗಿಲ್ಲ, ಹೆಸರನ್ನು ವಿಳಾಸವಾಗಿ ಒಂದು ಹೆಸರು ಹೇಳಿದಾಗ ಗೊತ್ತಾಗಬೇಕು, ಅವರ ಪೂರ್ತಿ ಚರಿತ್ರೆ ಗೊತ್ತಾಗಬೇಕು. ಅಂಥ ಒಂದು ಸಾಧನೆ ಮಾಡಿರುವಂಥ ಬಸರೂರಿನ ರವಿಯವರು ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ಬಸರೂರು ಎಂಬ ಒಂದು ಹಳ್ಳಿಯನ್ನು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿಸಿದಂಥ ಒಬ್ಬ ಸಾಧಕ ಅವರು ಎಂಬ ಒಂದು ಆಲ್ ರೆಸ್ಪೆಕ್ಟ್ ನನಗಿದ್ದೇ ಇದೆ. ಈಗಿಂದಲ್ಲ, ತುಂಬ ವರ್ಷಗಳಿಂದ ನಾವು ಒಡನಾಡಿಗಳು, ಈ ಫೀಲ್ಡಲ್ಲಿ ಜೊತೆಗಿದ್ದವರು. ಈ ಹೆಸರನ್ನೇ ವಿಳಾಸವನ್ನಾಗಿ ಮಾಡಬೇಕು, ಅದರ ಬಗ್ಗೆ ಒಂದು ಕಾಮೆಂಟ್ ಹೇಳ್ಬಿಡಿ. ನಾನು ಬಿಗಿನಿಂಗಿಗೆ ನಾನು ಬೆಂಗಳೂರಿಗೆ ಹೋದಾಗ ಅಂದ್ರೆ ನನ್ನ ಲೆಕ್ಕದಲ್ಲಿ 96, 97, 98 ಈ ಟೈಮಲ್ಲಿ ಯಾರನ್ನೇ ಮಾತಾಡ್ಸಿದ್ರು ಅವರು ಹೇಳೋದು ನಾನು ಬೆಂಗಳೂರಿಗೆ ಹೋದೆ. ಇಲ್ಲ ಆ ಟೈಮಿಗೆ ಮುಂಬೈ ಜಾಸ್ತಿ ಇತ್ತು. ಹೌದು, ನಾನು ಬಾಂಬೆ ಹೋಗ್ತೇನೆ. ಅದಾದ್ಮೇಲೆ 2 ದಿವಸ ಬಂದ್ರೆ ಕೂಡಲೇ ಶುರು ಆಗುತ್ತೆ, ಅಚ್ಚ 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 ಅವನು. ಇಲ್ಲ ಬೆಂಗಳೂರಿಗೆ ಹೋದ್ರೆ ಕೂಡ ಮಚ್ಚ 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 ಅವನು. ಇದೆಲ್ಲ ಕೇಂಡ್ ಸಾಕಾಯ್ತು ನನಗೆ. ಅಂದ್ರೆ ಅಂದ್ರೆ ನಾವು ತುಂಬಾ ಇನ್ಫ್ಲೂಯೆನ್ಸ್ ಜಾಸ್ತಿ ಆತಂತ ನನ್ಗೆ ಅನಿಸ್ತು. ಅದ್ರ ಜೊತೆಗೆ ಇನ್ನೊಂದು ನನ್ಗನ್ಸುತ್ತೆ, ನಾವು ಎಲ್ಲೇ ಹೋದ್ರು ನಮ್ಮನ್ನು ಗುರುತಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತಾ ಇಲ್ಲ ಅಂತ ನನ್ಗೆ ಅನಿಸ್ತಾ ಇತ್ತು ಆಗ. ಯಾಕೆ ನಾವು ಎಲ್ಲೇ ಬಿಗಿನಿಂಗ್ ನಾವು ಬೆಂಗಳೂರಿಗೆ ಹೋದಾಗಳಿಗೆ ಇವನ್ ಅದು ನಮ್ಮ ಒಳಗಡೆ ಸಣ್ಣಿಂದ ಫಿಕ್ಸ್ ಆಗಿಬಿಟ್ಟಿತ್ತು. ನಾವು ಎಲ್ಲಿಂದ ಕಂಡ್ಕೊಂಡು ನಾವು ಮಂಗಳೂರು ಅಂತ ಫಸ್ಟ್ ಹೇಳ್ತೀವಿ. ಅದಾದ್ಮೇಲೆ ಮಂಗಳೂರಲ್ಲಿ ಎಲ್ಲ ಕಂಡ್ಕೊಂಡು ನಾವು ಉಡುಪಿ ಹತ್ರ ಅಂತ ಹೇಳ್ತಿದ್ವಿ. ಉಡುಪಿಯಲ್ಲಿ ಎಲ್ಲಿ ಕಂಡ್ಕೊಂಡು ಕುಂದಾಪುರ ಹತ್ರ ಅಂತ ಹೇಳಿ, ಕುಂದಾಪುರದಾಗ ಎಲ್ಲ ಕಂಡ್ಕೊಂಡು ಬಸರೂರು ಅಂತ ಹೇಳ್ತಿದ್ವಿ. ಬಸರೂರ ನಮ್ದು ಹಟ್ಟಿ ಕುದ್ರ ಮರ್ರೆ ಅಂತಿದ್ದ ಎದುರ ಬದಿಗಿದ್ದ. ಅಂದ್ರೆ ಈ ಪರಿಸ್ಥಿತಿ ಆಗಿತ್ತು. ನನಗೆ ಇದು ಎಲ್ಲೋ ನಾವು ಇನ್ಫಾರ್ಮೇಶನ್ ಕೊಡುವತ್ತಿಗೆ ನಾವು ರಾಂಗ್ ಕೊಡ್ತಿರ್ತೇನೋ ಅಂತ ಹೇಳಿ ಇದನ್ನ ಚೇಂಜ್ ಮಾಡ್ಕಂತ ಹೇಳಿ ನಾನು ಉಲ್ಟಾ ಹೇಳೋ ಶುರು ಮಾಡಿದೆ. ಎಲ್ಲಿ ಕಂಡ್ಕೊಂಡು ಬಸರೂರು ಅಂತ. ಬಸರೂರು ಎಲ್ಲಿ ಬಂತು? ಕುಂದಾಪುರ ಎಲ್ಲಿ ಬಂತು? ಉಡುಪಿ ಹತ್ರ. ಉಡುಪಿ ಎಲ್ಲಿ ಬಂತು? ಮಂಗಳೂರು ಹತ್ರ. ಸೊ ಈ ಬದಲಾವಣೆ ನಾನು ಅಭ್ಯಾಸ ಮಾಡ್ಕೊಂಡು ಆದ ಕೂಡ ನನಗೊಂದು ಅಂತ ಅನ್ಸ, ಓಕೆ, ಈ ನಿಟ್ಟಿನಲ್ಲಿ ಪ್ರತಿ ಹಳ್ಳಿ ಗುರುತಿಸುತ್ತಾರ ಆಯ್ಕ ಅಂದ್ರೆ ಎಂತ ಆಯ್ಕ, ಆ ಭಾಗದಲ್ಲಿ ಜನರ ಬಪ್ಪು ತರ ಆಯ್ಕ, ಅಲ್ಲಿ ಗಮನ ಸೆಳೆಯೋ ತರ ಆಯ್ಕ. ಈ ತರ ಆದ್ರೆ ಯಂಗರ್ ಜನರೇಷನ್ಗಳು ಮತ್ತೆ ಇಲ್ಲಿಂದ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಿಲ್ಲ. ಈಗ ನೀವು ಕಾಲಘಟ್ಟ ಕಂಡ್ರೆ, ಈ ಕಾಲಘಟ್ಟದಲ್ಲಿ ಬೆಂಗಳೂರು ದುಡಿಮೆ, ಊರಿನ ದುಡಿಮೆ ಎರಡು ಒಂದೇ. ಆವಾಗ ತುಂಬಾ ಡಿಫ್ರೆನ್ಸ್ ಇರ್ಬೋದು. ಈಗ ಮುಂಬೈಗೆ ಹೋಗಿ ದುಡೋದಕ್ಕೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇರ್ಲಕ್ಕ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಎಲ್ಲಿ ಬೇಕಾದ್ರೆ ದುಡಿಬಹುದು. ಸೊ ಈ ಕಾಲಘಟ್ಟಕ್ಕೆ ನಾವು ಬಂದಿತ್ತು. ಆ ಸಮಯದಿಂದ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕಂತ ನನ್ನ ಜೀವನದಲ್ಲಿ ತುಂಬಾ ಅಂದ್ರೆ 2013 ತನಕನು ನನ್ನ ಜೀವನದಾಗ ಎಲ್ಲ ಡಿಸಾಸ್ಟರ್ಸೇ, ಮುಟ್ಟಿದ್ದೆಲ್ಲ ಬೂದಿ. ಅಂದ್ರೆ ಎಲ್ಲೂ ಆ ಯಶಸ್ಸು ಅಥವಾ ಎಲ್ಲರೂ ಉಪಯೋಗಿಸ್ಕೊಳ್ಳೋರೇ ಸಿಕ್ಕಿದ್ರು. ಅಂದ್ರೆ ಅದು ಆ ಕಾಲಘಟ್ಟ ಹಂಗಿರಿತ್ತು ಅಂತ ಅನ್ಸತ್ ನಂಗೆ. ಅಂದ್ರೆ ಉಪಯೋಗಿಸ್ಕೊಂಡ್ರ ಅನ್ನೋದಕ್ಕಿಂತ ನನ್ನ ಹಣೆ ಬರದಲ್ಲಿ ಅದು ಬರ್ದಿಲ್ಲ ಆ ಟೈಮಲ್ಲಿ. ಈ ದಿಕ್ಕಲ್ಲಿ ನಾನು ಒಂದಿಷ್ಟು ಕೆಲಸಗಳನ್ನ ಮಾಡ್ತಿಪ್ಪತ್ತಿಗೆ ಒಂದಿಷ್ಟು ಇನ್ಸಿಡೆಂಟ್ಗಳು ನಡೀತು. 2003ರಲ್ಲಿ ಬಾಂಬೆಲ್ಲಿ ಇಲ್ಲಿ ಅವಕಾಶ ಸಿಕ್ಕುದಿಲ್ಲ. ನಾನು ಬಾಂಬೆಗೆ ಹೋಯ್ಕೊಂಡು ಬಾಂಬೆ ಹೋದೆ. 1 ವರ್ಷ ಅಲ್ಲಿ ಇದ್ದಾದ್ಮೇಲೆ ಒಂದು ಅವಕಾಶ ಸಿಕ್ದಂಗಾಯ್ತು. ನಾನು ಹಗಲೆಲ್ಲ ಸ್ಕಲ್ಪ್ಚರ್ ವರ್ಕ್ ಮಾಡ್ತಿದ್ದೆ. ಸಾಯಂಕಾಲದ ಮೇಲೆ ಅವ್ರಿಗೆ ಹೇಳಿದೆ 6 ಗಂಟೆ ಮೇಲೆ ನಾನು ಮಾತಾಡ್ಸೋಕಿಲ್ಲ. 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಗೆ ನಂಗೆ ಅಲ್ಲಿವರೆಗೆ ನೀವು ಎಂತ ಹೇಳಿದ್ರೆ ಕೆಲಸ ಮಾಡ್ತೇನೆ. 6 ಗಂಟೆ ಮೇಲೆ ಪಬ್ಗಳನ್ನ ಅಲ್ಲಿಗೆಲ್ಲ ಹುಡ್ಕೊ ಹೋಗ್ತಿದ್ದೆ. ನಂಗೆ ಎಲ್ಲಾರು ಒಂದು ಅವಕಾಶ ಸಿಕ್ಕತ್ತ, ಸಿನಿಮಾದವರೆಲ್ಲ ಎಲ್ಲಿ ಬರ್ತಾರ, ನಾನು ಎಲ್ಲರೂ ಹೋಗಿ ಕೆಲಸ ಮಾಡೋಕತ್ತ, ಅವ್ರನ್ನ ಗುರುತಿಸ್ಕೊಂಬತ್ತ ನೋಡಿ.
ಹುಡುಕಿ ಒಂದ್ ವರ್ಷ ಆದ್ಮೇಲೆ ಒಂದು ಅಂಧೇರಿ ಪಬ್ಬಲ್ಲಿ ಒಂದು ಪ್ಲೇ ಮಾಡೋಕೆ ಒಂದು ಅವಕಾಶ ಸಿಕ್ತು. ಅವ್ರು ನಾವು ಹುಡುಕ್ತಿತ್ತು ಮರ ಊರಿನವ್ರು. ನಾವು ಹುಡುಕ್ತಿತ್ತು, ನೀವು ಬನ್ನಿ ಒಂದು ಕೆಲಸ ಮಾಡಿ, ನಮ್ಮ ಹತ್ರ ರಿಕ್ವೈರ್ಮೆಂಟ್ ಹೆಂಗೂ ಇತ್ತು, ನೀವು ನಿಮ್ದು ಎಂತ ಕೆಲಸ ಇತ್ತು ಅದನ್ನ ಬಿಟ್ಟಿಗೆ ಪೂರ ಸೆಟಪ್ ಇಲ್ಲಿ ತಕ ಬನ್ನಿ, ನಿಮ್ಗೆ ಹುಡುಕೋ ವ್ಯವಸ್ಥೆ ಕೊಡುತ್ತಾ ಹಂಗ. ಈ ಸಣ್ಣ ಏಜ್ ನನ್ಗೆ ಹತ್ರ 17-18 ವರ್ಷ, ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಎಲ್ಲ ಸಿಕ್ತಿಗೆ ನಮ್ಗೆ ಅಲ್ಲಿ ಸಿಕ್ತ ನಡ್ರಿ ಆ ದೋಣಿ ತೋಡೋದು ಈಚೆ ದೋಣಿ ಹಾರೋದು, ಇದು ಆ ಏಜಿನ ಒಂದು ಲಕ್ಷಣ. ಇವ್ರಿಗೆ ಓನರಿಗೆಲ್ಲ ಹೇಳಿದೆ, ನನ್ಗೆಲ್ಲ ಆಯ್ತು, ನಾನು ಮ್ಯೂಸಿಕ್ ಸೆಟ್ಲ್ ಆದೆ, ನಮ್ಗೆ ಇನ್ನು ಈ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿ ರೂಮ್ನೆಲ್ಲ ವೆಕೆಟ್ ಮಾಡ್ಕೊಂಡು ನಂಗೆ ಬೇಕಾಗಿಲ್ಲ ಅಂತ ಹೇಳಿ ಅವ್ರು ನಾರ್ಮಲ್ ಆಗಿ ಕೆಲಸ ಬಿಡ್ತೇನೆ ಹೇಳ್ರು ಒಂದ್ ಸ್ವಲ್ಪ ನಮ್ಗೂ ಅವ್ರಿಗೆ ಒಂದ್ ಸಣ್ಣ ಜಗ್ಗಾಟ ನಡೀತು. ಅದೆಲ್ಲ ಆಯ್ತಂತ ಹೇಳಿ ದುಡ್ಡಿದ್ದೆಲ್ಲ ಮಾತುಕತೆ ಎಲ್ಲ ಆಯ್ತು. ಒಂದ್ ಸ್ವಲ್ಪ ದುಡ್ಡು ಕೊಟ್ರೆ ಕಿಸೆಗೆ ಇಟ್ಕೊಂಡೆ ಬಪ್ಪತ್ತಿಕೊಂಡು ಖುಷಿಯಾಗೆ ಎಲ್ಲ. ನಾನು ಆವತ್ತಿನಿಂದ ಇನ್ಸ್ಟ್ರೂಮೆಂಟ್ ಪ್ರೇಮಿ. ನಾನು ಬಾರ್ಸು ಬರ್ದಿದ್ರೆ ನನಗೆ ಹತ್ರ ಇನ್ಸ್ಟ್ರೂಮೆಂಟ್ ಇருக்கு, ಆತರ ಗಿಟಾರ್, ತಬ್ಲಿ, ಕೀಬೋರ್ಡ್ ಎಲ್ಲ ಇಟ್ಕೊಂಡು ಹೊರಟೆ. 2003ರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರತ್ತೆ, ಅಂದ್ರೆ ಎಲ್ಲೋ ನಡೆದಿರತ್ತೆ. ಒಂದು ಬಾಂಬ್ ಮುಂಬೈಲಿ ಬಿದ್ದಿತ್ತು. ಅದ್ರದ್ದು ಇನ್ಸಿಡೆಂಟ್ ನಡೆದು ದೊಡ್ಡ ಮಟ್ಟದ ಸಂಚಲನ ನಡೆದ, ಎಲ್ಲ ಕಡೆಗೂ ಚೆಕಿಂಗ್ ಮಾಡ್ತಾ ಇದ್ರು. ನನಗಿದು ಗೊತ್ತಿಲ್ಲ. ನಾನು ಅಂತೂ ಇಂತೂ ವಿರಾರಿಂದ ಅಂಧೇರಿಗೆ ಬಂದೆ. ಅಂಧೇರಿಗೆ ಬಂದು ಆ ಇದಕ್ಕೊಳಗೆ ಆ ಹೋಟ್ಲಿಗೆ ಹಾಪ್ ಅಂತ ಹೋತೆ. ನನ್ನ ಗ್ರಾಚಾರ ಕೆಟ್ಟದಾಗಿ ಬರ್ದಿಟ್ಟಿತ್ತೆ. ಅದು ಹಿಂದಿನ ದಿವಸ 2 ದಿವಸ ಮೊದಲು ಸೀಸ್ ಆಗಿ ಶೀಲ್ ಹೊಡೆದಿಟ್ಟಿರು. ನಾನು ಅಲ್ಲಿ ಹೋಗಿ ಏ ಬಾಯಿ ಹೋಟೆಲ್ ಕ್ಯಾ ರೈಡ್ ಹೋಗ್ಯಾ ಪೂರಾ ಕೇಳ್ ಕದಮ್ ಹೋಗ್ಯ ಉನ್ಕಾನ ಹೇಳಿ. ಇದೆಂತ ಕತೆ ಆಯ್ತು, ಬತ್ತ ಬಿಗಿನಿಂಗ್ ಹಿಂಗಾಯ್ತು. ನಾ ಈಗ ಎಲ್ಲೂ ಹಾಪುದು. ಸೊ ನಂತರ ವಾಪಸ್ ಹಾಪಕ್ಕೆ ನಮ್ ಕರಾವಳಿ ಭಾಗದವರೆಗೆ ಒಂದು ನಮ್ಗೆ ಸ್ವಾಭಿಮಾನ ಅಂತೂ ನಮ್ಮಲ್ಲಿ ನಮ್ಗಿಂತ ಎತ್ತರದಾಗ ನಮ್ ಸ್ವಾಭಿಮಾನ ಇರುತ್ತೆ ಕರಾವಳಿ ಭಾಗದವ್ರು ಎಲ್ಲರಿಗೂ. ಇದೆಂತ ಕತ್ತಿ ಆಯ್ತಂತ ಹೇಳಿ ಆಯ್ತು, ನಮ್ಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಏನೆಲ್ಲ ಮಾಡಿ ಎಲ್ಲ ಜನರು ಆಚೆಟಿಗೆ ಓಡಾಡ್ತಿದ್ರು. ಗಿಜಿ ಇತ್ತು, ಎಲ್ಲ ಕಂಡ್ರು ಪೊಲೀಸ್ ನಿಂತಿರ. ಅಂತೂ ಇಂತೂ ಠಾಣೆಗೆ ಬಂದೆ ನಾನು. ಅಲ್ಲಿಂದ ಇದ್ ಮಾಡ್ಕೊಂಡು ನಾನು ದುಡ್ಡು ಪೂರ ಖಾಲಿ, ಇನ್ನು ಊರಿಗೆ ಬಪ್ಪಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಠಾಣೆ ಹತ್ರ ಬತ್ತಿಗೆ ಪೊಲೀಸರು ಹಿಡಿದು ಅದ್ರಲ್ಲಿ ಇಬ್ರಲ್ಲಿ ಒಬ್ನಿಗೆ ಅದ್ರ ಬಗ್ಗೆ ನಾಲೆಜ್ ಇದ್ದಿತ್ತು. ಅವ ಆಚೆ ಬದಿಗೆಲ್ಲ ಇನ್ನೊಬ್ರ ಹತ್ರ ಮಾತಾಡ್ತಿದ್ದ. ಇನ್ನೊಬ್ಬ ಬಂದ್ರೆ ಅವ್ನಿಗೆ ₹1 ಸಂಗೀತ ಬಗ್ಗೆ ನಾಲೆಜ್ ಇಲ್ಲ. ನನ್ ಕಣ್ಣಿದ್ರಿಗೆ ಅದನ್ನ ವಾಡ್ದು ಚಂಪನ್ ಚೂರ್ ಮಾಡಿ ಹಾಕಿಬಿಟ್ಟ. ಗಿಟಾರ್ನ ಅದಿದ್ನಲ್ಲ ಅದ್ರೊಳಗೆ ಬಾಂಬ್ ಇತ್ತ ನೋಡಿ. ಇನ್ನೇನ್ ಕೀಬೋರ್ಡ್ ನೋಡಿ ತಬ್ಲಿ ಹೊಡೆದ, ಇದೆಲ್ಲ ಹೊಡೆದ. ಇನ್ನೇನ್ ಕೀಬೋರ್ಡ್ ನೋಡಿ ಅಷ್ಟೊತ್ತಿಗೆ ಅವ್ ಬಂದ. ನಿಂಗೆ ತಲೆ ಸರಿ ಇಲ್ಲ, ನಿಂಗೆ ಅದು ಇನ್ಸ್ಟ್ರೂಮೆಂಟ್ ಅದ್ ನೋಡಿತ್ತು. ಇಲ್ಲ ನಾ ಬಾಂಬ್ ಇತ್ತ ಚೆಕ್ ಮಾಡೋದು ಹಂಗ ಅಂತ ಹೇಳಿ ಇದ್ ಮಾಡ್ಕೊಂಡು ತೂಚಲ್ ನಾನು ಕಳ್ಸಿ ಕೊಟ್ಟ. ಅಲ್ಲಿಂದ ನನ್ಗೆ ಎಂತ ಒಂಥರ ಸಡನ್ ಆಗಿ ಬಾಂಬ್ ಬಿದ್ದಂಗ ಆಯ್ತು. ನನಗೆ ಎಂತ ಏನ್ ಆಯ್ತಂತ ಗೊತ್ತಾಗಿಲ್ಲ. ಕಣ್ಣೀರು ಬರ್ತಾ ಇಲ್ಲ ಅನ್ಸಿಷ್ಟ. ಅಂದ್ರೆ ಸನ್ನಿವೇಶನ ಅರ್ಥ ಮಾಡ್ಕೊಂಡ್ ಕಾತಿಲ್ಲ ನಂಗೆ ಆ ಏಜ್ ಅಲ್ಲಿ. ಎಂತೆಲ್ಲ ಮಾಡಿ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಸೀದಾ ಒಳ ಬಂದು ಸೀದಾ ಟ್ರೈನ್, ನಮ್ಮ ಊರಿಗೆ ಒಬ್ಬ ಟ್ರೈನ್ ಒಳಗೆ ಬಾತ್ರೂಮ್ ಒಳಗೆ ಹೋಗಿ ಲಾಕ್ ಆಗಿ ಹೋಗಂಡೆ. ಅಲ್ಲಿಂದ ಒಂದು 16 ಅವರ್ ಒಂದು ಹತ್ತಿದೆ. ನನ್ನ ಲೈಫಲ್ಲಿ ಅಷ್ಟು ಹತ್ತದೇ ಇಲ್ಲ ನಾನು. ಅಂದ್ರೆ ಭಗವಂತ ಹತ್ರ ಪ್ರತಿ ಸಲಕ್ಕೂ ಕೈ ಮುಕ್ಕಿ ಅಂಟ್ಕೊಂತಿದ್ದೆ. ನನ್ನ ಈ ಸನ್ನಿವೇಶ ಇನ್ನು ಯಾವ ಒಬ್ಬ ಸಂಗೀತಗಾರನಿಗೂ ಬರದೇ ಇರ್ಲಿ. ಸಂಗೀತದ ಇನ್ಸ್ಟ್ರೂಮೆಂಟ್ ಪರಿಚಯ ಇಲ್ಲದ ವ್ಯಕ್ತಿ ಈ ಭೂಮಿ ಮೇಲೆ ಇದ್ದಾನೆ ಹೇಳ್ರೆ, ಅದನ್ನ ಕಂಡ್ರು ಕೂಡ ಇದು ಇನ್ಸ್ಟ್ರೂಮೆಂಟ್ ಅನ್ನ ಗೊತ್ತಾಯ್ದ ವ್ಯಕ್ತಿಯು ಇದ್ದಾನೆ ಹೇಳ್ರೆ, ಇನ್ನು ಯಾವ ಮಟ್ಟದ ಸಂಗೀತಗಾರರಿಗೆ ಒಂದು ಬೆಲೆ ಸಿಕ್ಬೋದು. ಇದು ತುಂಬಾ ನನ್ನ ಮೇಲೆ ಇದಾಯ್ತು. ನನಗೆ ಜೀವನ ಬೇಡ ಅನ್ಸಿ ಹೋಯ್ತು. ಸೊ ಅಲ್ಲಿಂದ ಇಲ್ಲಿ ಬಪ್ಪಷ್ಟೊತ್ತಿಗೆ ಅಣ್ಣನಿಗೆ ದೂರದಿಂದ ಆಗಲಿಕ್ಕೆ ಸಿಮೆಂಟ್ಸ್ ಫೋನ್ ಕಾಲ ಬಂದ್ ಸ್ಟಾರ್ಟಿಂಗ್ ಅಷ್ಟೇ. ಫೋನ್ ಮಾಡಿ ಹೇಳ್ದೆ ಈ ತರ ಬತ್ತಿತ್ತಾನೆ ಹೇಳಿ ಬಿಫೋರ್ ಒಂದ್ ಸ್ವಲ್ಪ ಮುಂದೆ ಟ್ರೈನ್ ಇಂದ ಇಳ್ಕೊಂಡು ಸೀದಾ ಮನೆಗೆ ಹೋಗಿ ಒಂದು 3 ದಿವಸ ಅವ್ರು ಕ್ವಾಣಿಯಿಂದ ಹೊರಗೆ ಬರ್ಲಿಲ್ಲ. ಮನೆ ಈ ತರ ಪರಿಸ್ಥಿತಿ ಬಂದ್ರು ಕೂಡ ಮನೆಯವ್ರ ಅಂತ ಹೇಳ್ತಾರೆ ಹೇಳಿ. ನಾನು ನಿಂಗೆ ಹೇಳಲೆ ಇದು ಆತ್ಲ ಇದೆ, ಇದೆಲ್ಲ ನಮ್ಗೆ ಅಂಟುದಿಲ್ಲ. ನಮ್ಗೆ ಇಲ್ಲೇ ಇರ, ನಮ್ ಕೆಲಸ ಮಾಡ್ಕೊಂಡಿರ. ಮ್ಯೂಸಿಕ್ ಎಲ್ಲ ನಮ್ಗೆ ಆತಿಲ್ಲ. ನಿಂದ ಎಂತ ಇತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಆಗಲೇ ಸಾಲ ಎಷ್ಟು ಗಂಟೆ ನೀವು ಮಂಡಿ ಹಾಳತ್. ಬರೀ ₹70 ಪ್ಯಾಂಟ್ ಹೊಲದ್ ಕೊಡ್ಲಿಲ್ಲ, ಕಡೆಗೆ ₹1,000 ಯಾರಿಗೂ ಕೊಡಕ್ಕೆ. ಈ ತರ ಸಣ್ಣ ಸಾಲಗಳೇ ನಮ್ಗೆ ಆ ಟೈಮಿಗೆ ಕೋಟಿಗಟ್ಲಿ ಸಾಲತ್ತಾರ. ಅವ್ರು ಬಂದ್ ಮನೆ ಹತ್ರ ಮಾತಾಡೋದೇನ್ ಕೇಂದ್ರಿ. ಸೊ ಹೆಂಗನ ಹೇಳ ದಿನಕ್ಕೆ ಆ ಪ್ರೆಷರ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಇದು ಯಾಕೋ ಬೇರೆ ತರ ಟ್ರೀಟ್ ಆಗ್ತಿತ್ತಾನೆ. ಆಗಲಿಕ್ಕೆ ನಮ್ಮ ಮಾವನ ಮನೆಗೆ ಒಂದು ಫೋನ್ ಡೈರಿ ಇದ್ದಿತ್ತು. ಫೋನ್ ಡೈರಿಗೆ ಎಲ್ಲ ಹುಡುಕ್ದೆ, ಡಿಸೈಡ್ ಮಾಡ್ದೆ ಒಂದು ವಾರದಾಗ ಕಿಡ್ನಿ ಸೇಲ್ ಮಾಡಿಬಿಡುವ. ಬಂದ್ರೆ ಒಂದು ಕಂಪನಿ ಎಲ್ಲ ದುಡ್ಡಿಗೆ ಸೆಟ್ಲ್ ಮಾಡಕಲ್ಲ ಎಲ್ಲ. ನಾ ಹೇಳ್ತಿದ್ದೆ ಇದು ಯಾಕೆ ನಿಮ್ಗೆ ಹೇಳ್ತಿದ್ದೇನೆ ಹೇಳ್ರೆ, ಆ ಏಜ್ ಹಂಗೆ ಅಂತ ಯೋಚನೆ ಮಾಡೋ ರೀತಿ. ಆ ಏಜ್ ಇದು 17ರಿಂದ ನಿಮ್ಗೆ 20-21 ವರ್ಷ ತನಕ ತುಂಬಾ ಡೇಂಜರಸ್ ಏಜ್ ಅದು. ಅಂದ್ರೆ ಆ ಏಜ್ ಅಲ್ಲಿ ನಾವು ತುಂಬಾ ಜಾಗೃತಿಯಾಗಿರ್ಕು. ಅಂದ್ರೆ
ಎಲ್ಲದು ನಮ್ಗೆ ಹೆಂಗ್ ಅನ್ಸುತ್ತಾನೆ ಹೇಳ್ರೆ ನಾನೊಬ್ನೇ ಸರಿ ಇಡೀ ಪ್ರಪಂಚ ತಪ್ಪು ಅಂತ ಅನ್ಸಿಬಿಡತ್ತೆ. ಅಂದ್ರೆ ಅದ್ರಲ್ಲಿ ಎದುರುಗಡೆ ಇರೋರು ಅನುಭವದಲ್ಲಿ ಮಾತಾಡ್ತಿದ್ದಂತ ಅಂತ ಕೇಳುವಂತ ನಮ್ಮ ಪ್ರಜ್ಞೆ ನಮ್ಮ ಹತ್ರ ಆ ಏಜ್ ಅಲ್ಲಿ ಇಪ್ಪುದಿಲ್ಲ. ತುಂಬಾ ಡೇಂಜರಸ್ ಏಜ್ ಅದು. ಆ ನನ್ಗೆ ಹೆಂಗ್ ಅನ್ಸ್ತಾನೆ ಹೇಳ್ರೆ ಒಂದು ಮಂಗಳೂರ್ದು ಯಾವ್ದೋ ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ ಹಿಂಗಿಗೆ. ನಾ 2-3 ಕಡೆ ಮಾಡಿದ್ರೆ ಒಬ್ರಿಗೆ ಇಲ್ಲ ನಾವು ತಗೊಳ್ಳೋದಿಲ್ಲ, ಯಾರು ರಿಕ್ವೈರ್ಮೆಂಟ್ ಬಂದಾವಾಗ ನಿಮ್ಗೆ ಹೇಳ್ತೇವೆ, ನೀವು ಆ ಟೈಮಲ್ಲಿ ಅವ್ರ ಹತ್ರ ನೀವು ಉಂಟು ಅವ್ರು ಉಂಟು ಮಾತಾಡ್ಕೊಳ್ಳಿ ಅಂದ್ರೆ. ಅದ ಒಂದು 15-20 ದಿವಸ 1 ತಿಂಗಳಾದ್ಮೇಲೆ ಒಂದು ಕಾಲ್ ಬಂತು, ಈ ತರ ನೀವು ಕಿಡ್ನಿ ಕೊಡ್ತೀರಂತ ಹೇಳಿದಾರಂತೆ, ನೀವು ಮಾತಾಡ್ಕೊಳ್ಳಿ ಅವ್ರ ಹತ್ರ ವ್ಯವಹಾರ ಅಂದ್ರೆ ಅವ್ರ ನಂಬರ್ ಕೊಟ್ಟರು. ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು 2 ಲಕ್ಷಕ್ಕೆ ಮಾತುಕತೆ ಆಯ್ತು. ನಮ್ದು ಏಜ್ ಹಂಗೆ ನೋಡ್ರಿ, 2 ಲಕ್ಷಕ್ಕೆ ಅಂದ್ರೆ ಆ ಕಾಲ 2 ಲಕ್ಷಕ್ಕೆ ನಾನು ಎಲ್ಲ ಪೆನ್ನಲ್ಲಿ ಕುತ್ಕೊಂಡ್ ಬರೋದು. ಓಕೆ 2 ಲಕ್ಷದಲ್ಲಿ ಇವನಿಗೆ 70 ರೂಪಾಯಿ ಪ್ಯಾಂಟ್ ಹೊರೋದಕ್ಕೆ, ಇವನಿಗೆ ಅಂಗಡಿಗೆ ಇಷ್ಟು, ಇವನಿಗೆ 700 ರೂಪಾಯಿ, ಇವನಿಗೆ 1000 ರೂಪಾಯಿ ಎಲ್ಲ ಹಿಂಗ್ ಬಾರ್ದು. ಕಂಪ್ಯೂಟರ್ ಆ ಟೈಮಿಗೆ 30,000 ರೂಪಾಯಿ ಕಂಪ್ಯೂಟರ್, ಕಡೆಗೆ ಮತ್ಪನ ಕೀಬೋರ್ಡ್ ತಕೊಂಡ್ಕ, ಕೀಬೋರ್ಡ್ಗೆ ಎಷ್ಟು 30,000 40,000 ಕೀಬೋರ್ಡ್ಗೆ ಎಲ್ಲ ಬರ್ದು. ಓಕೆ ಮನೆಯವರು ಇನ್ನು ನನಗೆ 1 ವರ್ಷ ತಲೆ ಬಿಸಿ ಕೊಡಕಾಗ, ಅವ್ರಿಗೆ ಒಂದು 50,000 ರೂಪಾಯಿ ಅವರಿಗೆ, ಈ ತರ ಎಲ್ಲ ಲೆಕ್ಕ ಹಾಕೊಂಡು ಓಕೆ ಎಲ್ಲ ಖರ್ಚುಗಳು ಲೆಕ್ಕ ಹಾಕೊಂಡು ಸಣ್ಣ ಏಜ್ ಅಂದ್ರೆ ಎಲ್ಲ ಪ್ರಾಬ್ಲಮ್ಸ್ ತೀರ್ಸಿ ಬಿಡ್ತೆ ಅಂದೇಳಿ ಇಲ್ಲಿಂದ ಇದ್ದದ್ದು ಉಳದೊಂದು ಕೀಬೋರ್ಡ್ ತಗೊಂಡು ಸೀದಾ ಮಂಗಳೂರಿಗೆ ಹೋದೆ. ಅಣ್ಣ ಯಾರಿಗೂ ಹೇಳಿಲ್ಲ. ನಮ್ ಪ್ರತಿ ಸಲಕ್ಕೂ ನನ್ಗೆ ಹೆಲ್ಪ್ ಮಾಡ್ತಿದ್ ನಮ್ ಇಬ್ರು ಅಣ್ಣಂದ್ರೆ. ನಾನು ಎಲ್ಲೇ ಹೊರಟೇನೆ ಹೇಳ್ರು ಅವ್ರ ಕೈಗೆ ದುಡ್ಡನ್ನ 60 ರೂಪಾಯಿ 70 ರೂಪಾಯಿ ಸೇರಿಸಿ ನಾನು ಎಂತ ಹೊರಟೇನೆ ಹೇಳ್ರು ನಾನು ಕೊಡ್ತಿದ್ದೆ. ನಮ್ಗೆ 2 ಕಣ್ಗಳಿದ್ದಂಗೆ. ಅದಾದ್ಮೇಲೆ ನಮ್ಮ ಮನೆ ವಾತಾವರಣ ಹೆಂಗ ನನ್ನ ಯಾವ ಪ್ರಶ್ನೆಗಳನ್ನು ಕೇಳ್ತಾ ಇರ್ಲಿಲ್ಲ. ಅಂದ್ರೆ ಸೋತಗಳಿಗೆ ಹೇಳ್ತಿದ್ದೆ ನೀ ಹಿಂಗ್ ಮಾಡ್ಬೇಡ ಅಂದ್ರೆ, ಬಟ್ ಓಪನ್ ಇದ್ದಿತ್ತು ನನಗೆ ಎಲ್ಲದನ್ನು ಏಳು ಬೀಳುಗಳನ್ನ ನೋಡ್ಕೊಂತ ಅವಕಾಶ ಇದ್ದಿತ್ತು. ಅದಕ್ಕೋಸ್ಕರ ನಾನು ಅಷ್ಟು ಮೋಲ್ಡ್ ಆದ್ನೇನೋ ಬಹುಶಃ. ಇಲ್ಲಿಂದ ಹೋದೆ ಮಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಗೂಡಂಗಡಿ ಇತ್ತು, ಇವತ್ತಿಗೂ ಇರ್ಕದ ಎಂಟ್ರಿ ಗೇಟ್ ಹಾರ್ಕೊಳ್ಳಿ ಎಡಬದಿ ಒಂದು ಗೂಡಂಗಡಿ ಇತ್ತು. ಆ ಗೂಡಂಗಡಿಗೆ ಇಲ್ಲಿ ಒಂದು ಸ್ವಲ್ಪ ಕೀಬೋರ್ಡ್ ಇಡ್ತೆ ಮಾರ್ರೆ, ನಾನು ಒಂದು ಸ್ವಲ್ಪ ಇಲ್ಲೊಂದು ಹೋಗಿ ಬರ್ಕಂದಿ. ನನ್ನ ಲೆಕ್ಕದಾಗೆ ಅಂತ ಕೀಬ್ನಿ ಕೊಡುದು ಅಂದ್ರೆ ಸೀದಾ ಹಾಪುದು, ಹಿಂಗ್ ಕೊಡುದು, ವಾಪಸ್ ವಾಪಸ್ ಅಂತ ನನ್ ತಲೆ ಒಳಗೆ. ಸೊ ಅಲ್ಲಿಂದ ಏನ ರಿಕ್ಷಾ ಮಾಡ್ಕೊಂಡು ಸೀದಾ ಹೋದನ್ನ ಅವರೆಲ್ಲ ಸಿಕ್ಕರು, ಪಾಠ ಸಿಕ್ಕರು, ಮಾತಾಡ್ಕೊಂಡ್ರೆ ಎಲ್ಲ ಆಯ್ತು, ಪೇಪರ್ಗೆಲ್ಲ ಸೈನ್ ಎಲ್ಲ ತಗೊಂಡ್ರೆ ಒಳಗೆ ಹೋಗಿ ನಾನು ಕೂತ್ಕೊಂಡು ಹೇಳ್ರಿ ಕೂತ್ಕೊಂಡು ಅಲ್ಲೊಂದು ಟೇಬಲ್ ಇತ್ತರ ಮೇಲೆ ಹಿಂಗ್ ಮಲ್ಕೊಂಡಿದ್ದ ಲೈಟ್ ಒಂದು ನನ್ನ ಹತ್ರ ಮಾತಾಡ್ದಂಗೆ, ಮಂಡಿ ಗಿಂಡಿ ಹಾಳಾಯ್ತ ನಿನ್ಗೆ, ಎಲ್ಲಾರು ಈಗ 1 ಕಿಡ್ನಿ ಬದ್ಲಿ 2 ಕಿಡ್ನಿ ಹೋಯ್ತಾನ ಹೇಳ್ರೆ, ನೀನ್ ಮತ್ ಪುನಃ ಹುಟ್ಟಿ ಮತ್ ಪುನಃ ಅದೇ ಅಂಗನವಾಡಿ 1ನೇ ಕ್ಲಾಸ್ ಆಡ್ತಿ, ಮತ್ ಪುನಃ ಇಷ್ಟು ವರ್ಷ ನಿನ್ಗೆ 18 ವರ್ಷ ಬಪ್ಪದಾರಿ, ಮತ್ತೆ ದಿನ ವೇಸ್ಟ್ ಮಾಡ್ತಿದ್ದೆ ನೀನ್ ಯಾರಿಗಾರು ಹೇಳಿದ್ಯಾ? ನೀನ್ ಅಣ್ಣಂದ್ರಿಗೂ ಹೇಳಿಲ್ಲ, ನಿನ್ನ ಸ್ನೇಹಿತರಿಗೂ ಹೇಳಿಲ್ಲ, ನಿನ್ ಮಂಡಿ ಹಾಳಾಯ್ತ, ನಿಂಗೆ ಫಸ್ಟ್ ಓಡಿಲ್ಲಿಂದ ಅಂತ ಹೇಳಿ ಮನ್ಸು ಹೇಳ್ದಂಗೆ. ಇವ್ ನನಗೆ ಇದು ಎಂತ ಮಾಡಕ್ ಬಂದಿದ್ದೆ ನಾನು, ಇದು ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಹೇಳಿ ಅವ್ರ ಹತ್ರ ನರ್ಸ್ ಹತ್ರ 1 ನಿಮಿಷ ಬಂದು ಉಚ್ಚೇಕ ಬರ್ತಾನೆ ಹೇಳಿ ಅಲ್ಲಿಂದ ಓಡ್ ಬಂದನ ಸೀದಾ ಮಂಗಳೂರು ಬಸ್ ಸ್ಟ್ಯಾಂಡ್ ಬಂದು 3 ದಿವಸ ಕಳೆದಿದ್ದೆ ಮಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲೇ. ದಿಕ್ ತೋರ್ತಾ ಇಲ್ಲ, ಎಲ್ಲಿಗೆ ಹೋಗ್ಬೋದು, ವಾಪಸ್ ಇಲ್ಲಿಗೆ ಬಂದ್ರೆ ಇಲ್ಲಿ ಕಟ್ಟಾಕಿ ಬಿಡ್ತಾರೆ, ಬೇರೆ ಕಡೆ ಹೋಪ ಅಂದ್ರೆ ದುಡ್ಡಿಲ್ಲ. ಏನ್ ಮಾಡುದು, 3 ದಿವಸ ಓಡಾಡ್ದಾಗಲಿ ನನ್ನ ಕಣ್ಣೆದ್ರಿಗೆ ಒಂದು ಆಟೋ ಓಡ್ತು, ನೌಶಾದ್ ಶಾಟ್ಸ್ ಅವ್ರದ್ದು ಆರ್ಕೆಸ್ಟ್ರಾ. ಅದು ಇಂತಲ್ಲ ಆರ್ಕೆಸ್ಟ್ರಾ ಇದೆ, ಇಂತ ಆರ್ಕೆಸ್ಟ್ರಾ ಇದೆ ಅಲ್ಲಿ. ಅಲ್ಲಿಗೆ ಹುಡ್ಕೊಂಡು ಅಂತೆಲ್ಲ ಮಾಡಿ ಅಲ್ಲಿ ಹೋಗಿ ನನಗೆ ಈ ತರ ದುಡ್ಡಿಲ್ಲ ನನ್ನ ಹತ್ರ, ಒಂದ್ 2 ಶೋ ನನ್ಗೆ ಪ್ಲೇ ಮಾಡೋಕೆ ಕೊಟ್ಟರೆ ನಾನು ಅಟ್ಲೀಸ್ಟ್ ಪ್ಲೇ ಮಾಡ್ತೇನೆ, ನನ್ಗೆ ಬೆಂಗಳೂರಿಗೆ ಹಬ್ಬ ದುಡ್ಡು ಬೇಕಂತ ಹೇಳಿ ಒಂದು 2-3 ಶೋ ಪ್ಲೇ ಮಾಡಿ ಅವ್ರದ್ದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ್ಮೇಲೆ ಡಿಸಾಸ್ಟರ್ ಇನ್ನೊಂದು ಕಾದಿತ್ತು. ಅಲ್ಲಿ ಒಂದು ಸಿನಿಮಾ ಮನೇಲಿ ನಾನು ರೆಂಟಿಗೆ ಇದ್ದಿದ್ದೆ. ಆಕ್ಚುಲಿ ಒಂದು 3,000 ರೂಪಾಯಿ ರೆಂಟಲ್ಲಿ 500 ರೂಪಾಯಿ ನಾನು ಕೊಡ್ತಾರ. ಅಲ್ಲಿ ಒಂದು ಸ್ವಲ್ಪ ಗಿಮಿಕ್ ಅಂತ ನಡೆದು ಅವರೆಲ್ಲ ಒಂದು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಹಾಕಿ ನಾನು ಶೂ ಕಳ್ಳನ್ನ ಹೇಳಿ ರೂಮಿನ ಹೊರಗೆ ಹಾಕಿಬಿಟ್ರು. ಇದು ಇನ್ನೊಂದು ಡಿಸಾಸ್ಟರ್ ಆಯ್ತು. ಈಗ ಉಡುಪು ವ್ಯವಸ್ಥೆ ಇಲ್ಲ. ಪಬ್ಲಿಕ್ ಗೋವಿಂದರಾಜ್ ನಗರದಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇತ್ತು, ಅಲ್ಲಿ ಹತ್ರ 1 ತಿಂಗಳು ಡೈಲಿ ಅವನಿಗೆ 3 ರೂಪಾಯಿ ಕೊಟ್ಟು ಅಲ್ಲೊಂದು ಸಜ್ಜ ಇತ್ತು, ಇವತ್ತಿಗೂ ಇತ್ತದು. ಆ ಸಜ್ಜದ ಮೇಲೆ 3 ತಿಂಗಳು ಕಳೆದೆ. ಈಗ ನಾನು ವ್ಯವಸ್ಥೆಗೆ ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಯಾರು ಕೆಲಸ ಕೊಡೋದು ಇಲ್ಲ. ಈಚೆ ಬರೀ ಕೆತ್ತನೆ ಕೆಲಸ ಮಾಡೋಕ್ಕೂ ವ್ಯವಸ್ಥೆಗಳಿಲ್ಲ, ಆಚೆಗೆ ಇನ್ನೊಂದು ಕೆಲಸ ಮಾಡೋಕ್ಕೂ ಕೀಬೋರ್ಡ್ಗಳಿಲ್ಲ. ಇದು ಎಂತ ಕಥೆ ಆಯ್ತಾನೆ ಗೊತ್ತಾಯಿಲ್ಲ. ಹತ್ರ 1-1.5 ತಿಂಗಳು ಬರೀ ಬಾಳೆಹಣ್ಣೆಲ್ಲ ಕಳೆದಿದೆ. ಸಾಯಂಕಾಲ ಆದ್ರೆ ಬರೀ 1 ಬಾಳೆಹಣ್ಣು, ಅದು ಲೆಕ್ಕ ಇಟ್ಕೊಂಡು ಓಕೆ ಇವತ್ತು ತಿಂದ್ರೆ ಎಕ್ಸ್ಟ್ರಾ ತಿಂದ್ರೆ ನಾಳೆಗಿಲ್ಲ ಅಂದ್ರೆ ಕಡೆ ನನ್ನ ಹತ್ರ ಪಾಕೆಟ್ ಇರ್ತಿತ್ತು. ಆಗಲಿಕ್ಕೆಲ್ಲ ಎಲ್ಲರ ಹತ್ರ ಕ್ಯಾರಿ ಇರ್ತಿತ್ತು, ಫೋನ್ ನಂಬರ್ ಬರ್ಕೊಂಡ್ಕೊಂಡು ಸಣ್ಣ ಡೈರಿ ಅದ್ರಾಗೆ ಆಲ್ಮೋಸ್ಟ್ ಆ ಭಾಗದಾಗ ಎಲ್ಲೆಲ್ಲ ಇದಿತ್ತು, ಇಂತ ದೇವಸ್ಥಾನ ಇತ್ತು, ಎಲ್ಲ ಯಾವ್ದ್ರೊಳಗೆ ಚಿತ್ರಾನ್ನ ಸಿಕ್ಕತ್ತು, ಎಲ್ಲಿ ಪುಳಿಯೋರಿಗೆ ಸಿಕ್ಕಿರ್ತಿತ್ತು, ಎಷ್ಟೊತ್ತಿಗೆ ಪ್ರಸಾದ ಕೊಡ್ತಾರೆ, ಇದನ್ನೆಲ್ಲ ಇಷ್ಟ. ಅದು ಆ ಟೈಮಿಗೆ ಹಾಪುದು ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಹಾಪುದು, ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಸ್ನಾನ ಮಾಡ್ಕೊಂಬುದು, ಅದೇ ಅಂಗಿ ಅಲ್ಲೇ ಹಿಂಡ್ಕೊಂಬುದು, ಅಲ್ಲೇ ಹಾಯ್ಕೊಂಬುದು, ಮತ್ತೆ ಪುನಃ ಹೊತ್ಕೊಂಬುದು. ಈ ತರ ಎಲ್ಲ ಕಳೆದು ಎಲ್ಲ ಆಯ್ತು. ಗೊತ್ತಾಯ್ತು ನನಗೆ ಇದು ನಮ್ಗೆ ಓಪನಿಂಗ್ ತರದಲ್ಲಿ ಯಾವ್ದು ಇಲ್ಲ, ಅದ್ರ ಜೊತೆಗೆ ನನ್ನ ಪ್ರತಿಭೆ ಇದಕ್ಕೊಂದು ಸ್ಕೋಪ್ ಸಿಕ್ಕುವಂತ ಚಾನ್ಸೇ ಇಲ್ಲ.
ಸಾಕು ಇನ್ನು ಬೇಡ ಅಂತ ಹೇಳಿ ಸೆಕೆಂಡ್ ಅಟೆಂಪ್ಟಿಗೆ ಅನ್ಕೊಂಡಿದ್ದೆ. ಇನ್ನು ಜೀವ ಒಂದು ಕ್ವಿಡ್ನಿದಾಯ್ತು, ಇನ್ನೊಂದು ಈ ಪ್ರಪಂಚವೇ ಬೇಡ. ಸೊ ಇಲ್ಲಿ ಯಾರಿಗೂ ಬೇಕಾಗಿಲ್ಲ, ನಾನು ಬರೀ ಕೆಲಸ ಮಾಡೋದು ಮಾತ್ರ ನನ್ನ ಉಪಯೋಗಿಸ್ಕೊಳ್ತಾರೆ ಬಿಟ್ರೆ ನನ್ನ ಯಾರು ನೋಟ್ ಮಾಡಿ ಕೊಡೋರು ಯಾರು ಇಲ್ಲ ನೋಡಿ. ನನಗೆ ಕೆತ್ತನೆ ಕೆಲಸ ಸ್ಕಲ್ಪ್ಚರ್ ವರ್ಕ್ ಕೊಡ್ತಿದ್ದವರು ಕಾಮತ್ ಅಂತ, MK ಕಾಮತ್ ಅಂತ. ಅವ್ರು ಬೆಂಗಳೂರಿನವ್ರು, ಅಂದ್ರೆ ಮೂಲತಃ ಕುಮಟಾ ಆ ಕಡೆ ಅವರು, ಬೆಂಗಳೂರು ಸೆಟ್ಲ್ ಆದವ್ರು. ನಂದು ಕೆತ್ತನೆ ಇದು ಸ್ಟ್ರೀಟ್ ಮೆಟಲ್ ವರ್ಕಿಗೆ ಮೇಯ್ನ್ ನನ್ನನ್ನು ಗುರುತಿಸಿ ಒಂದು ಹಂತಕ್ಕೆ ಅವಕಾಶ ಕೊಟ್ಟಿದ್ದವ್ರೆ. ನಾನ್ ಪ್ರತಿ ಸಲ ಅವ್ರ ಕಡೆ ನಿಮ್ ಕೆಲಸ ಮಾಡಿ ಕೊಡ್ತೇವೆ ಮರ, ನಾನು ಕೀಬೋರ್ಡ್ ತಗೊಳ್ಬೇಕು, ನಾನು ಎಲ್ಲ ಮಾರ್ಕೊಂಡಿದ್ದೀನಿ. ದುಡ್ಡಿಲ್ದಂಗೆ ಕೀಬೋರ್ಡ್ನ ಶಿವಮೊಗ್ಗಕ್ಕೆ ಹೋಗಿ ಮಾರಿ ಬಂದೆ ಅರ್ಧ ರೇಟಿಗೆ. ಇರೋ SPD 20 ಪ್ಯಾಡ್ ಇತ್ತು, ಅದನ್ನು ಅಷ್ಟೇ 10,000 15,000 ಮಾಡಿಬಿಟ್ಟೆ. ದುಡ್ಡೇ ಇಲ್ಲ ಲಿಟ್ರಲಿ ದಿನ ಕಳೀಲಿಕ್ಕೆ. ಇದು ಎಂತ ಕತೆ ಆಯ್ತು ಹಿಂಗ ಅಂತ ಹೇಳಿ ಆಯ್ತು ಇವತ್ತು ಬೇಡ ಇದು ಜೀವನ ಸ್ಟಾರ್ಟ್ ಅಂತ. ನಂದು ಕಾಯಂ ಅಡ್ಡ ವೆಸ್ಟ್ ಕಾರ್ಡ್ ರೋಡಲ್ಲಿ ಒಂದು ಕಟ್ಟೆ ಇದೆ. ಆ ಕಟ್ಟೆಲ್ಲ ಹೇಗಳಿಗೂ ನಾವು ಅಲ್ಲಿ ಕೂತ್ಕೊಂಡು ನಮ್ಗೆ ಈ ಕೆಲಸಗಾರರೆಲ್ಲ ನಾವು ಪರಿಚಯ ಭೇಟಿ ಹಾಕೋದು, ಯಾರು ಬೇಕಾದ್ರೆ ನಾವು ಮಾತಾಡ್ಕೊಂಡು ಎಂತ ಕೆಲಸ ಇತ್ತು ಅನ್ಕೊಂಡ್ ಅಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿಪ್ಪತ್ತಿಗೆ ಇವ್ರು MK ಕಾಮತ್ ಬಂದ್ರು. ಫುಲ್ ಸಿಟ್ಟಲ್ಲಿ ಬಂದ್ರು. ಎಲ್ಲೋಗಿದ್ದೀನಿ ಮಾತಾಡ್ಸ್ಕೊಂಡು ನಾನು ಮುಖ ಕೆಳ ಹಾಕಿ ಇಲ್ಲ ನನಗೆ ಕೆಲಸ ಮಾಡೋದು ಮೂಡಲಿಲ್ಲ, ನಾನು ಬಿಟ್ಬಿಡಿ, ನನ್ನಷ್ಟಕ್ಕೆ ನಾನು ಬಿಟ್ಬಿಡಿ, ನಾನು ಆರಾಮ್ಸೆ ಇದ್ದೆ, ನಾನು ಸಾಕು ನಂಗೆ ಸಾಕು. ಅವರು ಈ ಏಜ್ ಆದವರಿಗೆ ಮುಖ ನೋಡಿದ್ರು ಕೂಡ ಅವ್ರಿಗೆ ಗೊತ್ತಾಗ್ತಲ್ಲ ಅವ್ರ ಅನುಭವದಲ್ಲೇ, ಓಕೆ ಇವನಿಗೆ ಏನೋ ಸಮಸ್ಯೆ ಇದೆ, ಏನಾಯ್ತು ನಾನು ಕೇಳಿದ್ರೆ ಏನಿಲ್ಲ ಬಿಡಿ ನಿಮ್ಗೇನು ಕೆಲಸ ಮಾಡಿ ಕಷ್ಟ ನಾನು ಮಾಡ್ತೇ ಬಿಡಿ, ನಾನು 2 ದಿವಸ ಟೈಮ್ ಕೊಡಿ, ನಾನು ನಿಮ್ಮ ಕೆಲಸ ಅಂತ ನಾನು ಬಂದ್ ಮಾಡಿ ಕೊಡ್ತೇನೆ. ಇಲ್ಲ ಬಾ ಕೂತ್ಕೊ ಹೇಳಿ ಅವ್ರ ಹೆಸಬದಲ್ಲಿ ಬಲವಂತವಾಗಿ ಕೂರ್ಸ್ಕೊಂಡ್ರೆ ಕೂರ್ಸ್ಕೊಂಡು ಅಲ್ಲಿಂದ ಸೀದಾ ಅವಿನಿ ರೋಡಿಗೆ ಕರ್ಕೊಂಡು ಹೋಗಿ ಒಂದು ಶಾಪ್ ಒಳಗೆ ಕೂರಿಸಿ ಮಾತಾಡ್ತಾ ನನ್ನ ಎದುರುಗಡೆ ಒಬ್ರು ಒಳ್ಳೆ ಸ್ಫುರದ್ರೂಪಿ ಕಂಡ್ರು ಅಂತ ಒಳ್ಳೆ ಹೀರೋ ಆ ಥರದಲ್ಲಿ ಒಬ್ರು ಕೂತಿದ್ರು. ಒಳ್ಳೆ ಚಂದ ಹೇರ್ ಸ್ಟೈಲ್, ಹೈಟ್ ಗೀಟ್ ಎಲ್ಲದು ಪರ್ಸನಾಲಿಟಿ ಸೂಪರ್ ಇದ್ರು. ತೆಲುಗುನವ್ರು ಅವ್ರು ನನ್ ಕಂಡ ಈಗ ನೋಡಿ ಇವ್ನ ಒಳ್ಳೆ ಕೆಲಸ ಮಾಡ್ತಾ, ಶೀಟ್ ಮೆಟ್ಲ್ ವರ್ಕ್ ಯಾವ ಕೆಲಸ ಕೊಟ್ರು, ಸ್ಟೋನ್ ವರ್ಕ್ ವುಡ್ ವರ್ಕ್ ಏನೇ ಕೊಟ್ರು ಮಾಡ್ತಾ. ಅದಾದ್ಮೇಲೆ ಡೆಡಿಕೇಟಿವ್ ಒಂದು ಹಿಡ್ದಾನ ಹೇಳ್ರೆ ಅದನ್ನ ಮುಗಿಸಿಯೇ ಕೊಡ್ತಾ. ಇವನಿಗೇನೋ ಮ್ಯೂಸಿಕ್ ಚಟ ಹಿಡಿದ್ಬಿಟ್ಟಿತ್ತು, ನಮ್ ಕೆಲಸವೇ ಮಾಡ್ತಾ ಇಲ್ಲ, ಎಂತ ಕಂಡ್ರು ಹೇಳ್ತಾ ಇಲ್ಲ. ಅವ್ನ ಕಂಡು ನನ್ಗೆ ಹೇಳಿ ಅವನ ಅಂತ ಹೇಳ್ರು ಕೂಡ ಅವ್ರು ನನ್ ಕಂಡು ನನಗೆ ಆಲ್ರೆಡಿ ಸಿಟ್ಟು ನೆತ್ತಿಗೆ, ಸ್ವಾಮಿ ನೀವು ಹೇಳೋದೆಲ್ಲ ಕಡೆಗೆ ಇಟ್ಕೊಂಡು 3 ದಿವಸ ಆಯ್ತು ನಾನು ಊಟ ಮಾಡ್ಲಿಲ್ಲ, ನಂಗೆ ತಲೆ ತಿರುಗ್ದಂಗೆ ಇತ್ತು. ನೀವು ಹೇಳೋದು ನಂಗೆ ಕಿವಿಯೊಳಗೆ ಹೋತೂ ಇಲ್ಲ. ಒಂದು 5 ರೂಪಾಯಿ ಇದ್ರೆ ಕೊಡಿ, ಒಂದು ಚಿತ್ರಾನ್ನ ಅಂತ ತಿನ್ಕೊಂಡ್ಬಂದು ನಿಮ್ಮ ಎದುರಿಗೆ ಕೂತ್ಕಂತೆ, ಅದಾದ್ಮೇಲೆ ನೀವು ಏನ್ ಬೇಕಾದ್ರೆ ಹೇಳಿ ನನ್ಗೆ ಅಂತ. ಅವರು ಊಟ ಮಾಡ್ಲಿಲ್ಲ 3 ದಿವಸ ಆಯ್ತು ಸ್ವಾಮಿ, ನಾನು ಯಾರು ಕೇಳೋರೇ ಇಲ್ಲ. 3 ದಿವಸ ಆಯ್ತು ನಾನು ಊಟ ಮಾಡಿದೆ, ಕೊಡಿ ಅಂತ ಹೇಳೋದಕ್ಕೆ 5 ರೂಪಾಯಿ ಕೊಟ್ಟರು. ಇದು ಹೋಗಿ ಚಿತ್ರಾನ್ನ ತಿನ್ಕೊಂಬಂದು ಕೂತ್ಕೊಂಡೆ, ಹೇಳಿ ಏನ್ ಬೇಕಾದ್ರೆ ಹೇಳಿ, ಈಗ ಕಿವಿ ಕೇಳತ್ತೇನೆ ಹೇಳ್ಕೊಂಡೆ. ಇವ್ರ ಕಾಮತ್ರ ಮತ್ಪನ್ನ ಕೇಳ್ರ ಎಂತ ಹೇಳಿ ಏನ್ ಹೇಳ್ಕೊಂಡು ಅವ್ರು ನನ್ ಕಣ್ಕೊಂಡು ನಗಾಡ್ತಾ ಇದ್ರು. ಕಾಮತ್ರ ನೀವ್ ಎಂತ ವ್ಯಕ್ತಿನ ಕರ್ಕೊಂಡ್ಬಂದು ಕೂರ್ಸಿರೇನ ಹೇಳ್ರೆ, ಈ ಮನುಷ್ಯನ ಯಾರು ಮಾತಾಡ್ಸ್ಕೊಂಡ್ರೆ 3 ರಿಂದ 4 ತಿಂಗಳು ಅಪಾಯಿಂಟ್ಮೆಂಟ್ ಬೇಕು, ಆ ಮಟ್ಟಕ್ಕೆ ಇವನು ಬೆಳಿತಾನೆ. ಇದು ಕೈಗೆ ಸಿಗುವಂತ ಗಿರಾಕಿ ಅಲ್ಲ ಇದು ಬೇರೆ ಏನು ಕ್ಯಾಟಗರಿ ಇದು ಗಿರಾಕಿ ಇದು ಅಂತ ಕರ್ಕೊಂಡ್ಬಂದು ಕೂರ್ಸಿ ನೀವು ನನ್ನ ಹತ್ರ ಹೇಳಿ ಅಂತ ಹೇಳ್ತಿದ್ರಲ್ಲ ನಾಡಿಗಳು, ನನ್ಗೆ ಆಲ್ರೆಡಿ ರೈಸ್ ಆಗಿರುತ್ತೆ. ಸ್ವಾಮಿ ಈ ತರದ ಏನೋ ಹೇಳುವರು ನನ್ ಜಾತಕ ತೋರಿಸಿ ಸಾಕಾಯ್ತು ನಮ್ಗೆ. ಇದು ಯಾವ್ದು ಆಗ್ದೇಪ ಕೆಲ್ಸಗಳು, ಸುಮ್ಮನೆ ನೀವು ಇಲ್ಲಿದ್ದಲ್ಲ ಹೇಳಿ ನಮ್ಗೆ ಇನ್ನೊಂದಿಷ್ಟು ಆಸೆ ಹೊಡ್ಸೋದು ಬೇಡ, ನಂಗೆ ಜೀವನ ಸಾಕಾಗಿ ಹೋಯ್ತಾನೆ ಆಡ್ರಿಗಳು. ಈ ನಿಮ್ಗೆ ಎಂತ ಸಮಸ್ಯೆ ಅಂತ ನನಗೆ ನಿಮ್ಗೆ ಏನ್ ಹೇಳ್ರು ಕೆಲಸ ಮಾಡ್ತಾರೆ. ನನಗೆ ಕೀಬೋರ್ಡ್ ಇಲ್ಲ, ನನಗೆ ಮ್ಯೂಸಿಕ್ ಬಾರಿಸ್ದೆ ನನಗೆ ತಲೆ ಹಾಳದಂಗಿತ್ತು. ನಾನು ಇವ್ರ ಹತ್ರ ದುಡ್ಡು ಮ್ಯೂಸಿಕ್ ತಗೊಳ್ಕಂತ ಕೇಳ್ರಿ ಇವ್ರು ಕೊಡುದಿಲ್ಲ. ಇವ್ರ ಕೆಲ್ಸಕ್ಕೆ ಅಂತ ಬೇಕು ಅದನ್ನ ಬಳಸ್ತಾ ಬಿಟ್ರೆ ನಂಗೆ ಅದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ನನ್ನ ಸಂಗೀತ ಕ್ಷೇತ್ರದಲ್ಲಿ ನಾನು ಏನೇ ಮಾಡ್ಕೊಂತಾರೆ ಎಲ್ಲದಕ್ಕೂ ಇವ್ರದ್ದು ಅಸ್ತು ಇಲ್ಲ. ನನಗೆ ಕೀಬೋರ್ಡ್ ತಗೊಂಡು ನಿಮ್ಮ ಹತ್ರ ಮತ್ತೆ ಎಡಿತಾರೆ ಮತ್ತೆ ದುಡ್ಡು ಕೊಡ್ತೀರಿ ನನಗೆ, ನಾನು ಕೀಬೋರ್ಡ್ ತಗೊಂಡು ದುಡ್ಡು ಕೊಡ್ತೀರಾ ನೀವು ಅನ್ಕಂಡು, ಎಷ್ಟು ಬೇಕು 35,000 ರೂಪಾಯಿ ಬೇಕು ಕೊಡ್ತೀರಾ ನೀವು ಅಂತೆ. ಅಂದ್ರೆ ಆ ಟ್ರಿಗರ್ ಹೆಂಗಾಯ್ತಾನೆ ಹೇಳ್ರೆ 35,000 ರೂಪಾಯಿ ಬೇಕು ಕೊಡ್ತೀರಾ ನೀವು ಕಣ್ಣು. ಆ ಮನುಷ್ಯ ಆಚೆ ಕಂಡು ಇವ್ರು ಕಂಡ ರೈಟ್ ಸೈಡಿಗೆ ಟ್ರೆಜರಿ ಇತ್ತು, ಟ್ರೆಜರಿಂದ ಓಪನ್ ಮಾಡ್ದ 35,000 ರೂಪಾಯಿ ಲೆಕ್ಕ ಮಾಡಿ ಟೇಬಲ್ ಮೇಲೆ ಇಟ್ಟ. ನಂದು ಬಾಯಿ ಮುಚ್ಚಿ ಹೋಯ್ತು, ದಾರಿಯೇ ಇಲ್ಲ. ಕಾಮತ್ರನ ಕಾಂತಿದ್ರೆ ಕಾಮತ್ರದ್ದು ಬಾಯಿ ಮುಚ್ಚಿ ಹೋಯ್ತು. ಇದೆಂತ ಕತೆ ಆಯ್ತಿದ್ದ. ಅವ್ರ ಈ ದುಡ್ಡು ತಗೊಂಡೋಗಿ ಕೀಬೋರ್ಡ್ ತಗೊಂಡು ನಿಮ್ದು ಏನಿದೆ ಅದು ಕೆಲಸ ಮಾಡಿ, ಈ ದುಡ್ಡನ್ನ ವಾಪಸ್ ಕೊಡೋದು ಬೇಡ, ಇದಕ್ ಕೆಲಸ ಕೊಡ್ತೇನೆ ನಾನು 35,000 ಆಗೋಷ್ಟು ಕೆಲಸ ಕೊಡ್ತೇನೆ, ಆ ಕೆಲಸ ಮಾಡಿ ಕೊಡಿ ನಂಗಂತ ಹೇಳಿದ್ರೆ. ಆ ದುಡ್ಡಲ್ಲೇ ತಗೊಂಡೋಗಿ ಕೀಬೋರ್ಡ್ ತಗೊಂಡೆ. ಅವತ್ತು ಹೋಗ್ತಾ ನನ್ನ ದಾರಿಯಲ್ಲಿ ಬಹುಶಃ ಅವತ್ತು ಆ ಮನುಷ್ಯ ಸಿಕ್ಕದೇ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ನಾನು ಕೂರ್ತಾ ಇರ್ಲಿಲ್ಲ.
ಸೊ ಅವ್ರ ಹೆಸರು ರವಿ ಅಂತ. ಸೊ ಅವತ್ತು ನನ್ನ ಹೆಸರನ್ನ ಡಿಲೀಟ್ ಮಾಡಿ ಇನ್ನು ನಾನು ಮಣ್ಣಾಗೋ ತನಕನು ನನ್ನ ಹೆಸರು ಯಾರು ಕರೀತಾರೋ, ರವಿ ಅಂತ ಯಾರು ಕರೀತಾರೋ ಅದೆಲ್ಲ ಅವ್ರಿಗೆ ಸೇರ್ಬೇಕು ಕ್ರೆಡಿಟ್ ಅಂತ ಹೇಳಿ ಅವತ್ತು ಅವ್ರ ಹೆಸರು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ರವಿ ಅಂತೇಳಿ. ಹಾ, ನಿಮ್ಮ ಹೆಸರೇನು ಒರಿಜಿನಲ್ ಹೆಸರು? ನನ್ನ ಹೆಸರು ಕಿರಣ್. ಇಂಥ ಮರ ಇದು ಸ್ಟೋರಿ ಸಿನಿಮಾ ಅಲ್ವಾ ಇದು?